ಕೈಯಲ್ಲಿ ಪವರ್ ಇದ್ರೂ ಕಾಂಗ್ರೆಸ್ ಇಡುತ್ತಿರೋದಿಲ್ಲ. ಬಿಜೆಪಿಗರ ಆಟಾಟೋಪಕ್ಕೆ ಯಾಕಿಲ್ಲ ಕಡಿವಾಣ? 5 ದಿನವಾದರೂ ಸಿಕ್ಕಿಲ್ವಾ FSL ವರದಿ? ಕೋರ್ಟ್ಗೆ ಬೇಕಾಗಿರುವುದು ಸಾಕ್ಷಿನ ಆಧಾರನ? ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ MLC CT ರವಿ ಅಶ್ಲೀಲ ಪದ ಪ್ರಯೋಗ ಮಾಡಿರುವುದು ಅಕ್ಷರಶಃ ಸತ್ಯ ಅಂತೇಳಿ ಕಾಂಗ್ರೆಸ್ ನಾಯಕರು ಘಂಟಾಘೋಷವಾಗಿ ಹೇಳ್ತಿದ್ದಾರೆ. ಕಳೆದ ಗುರುವಾರ ವಿಧಾನ ಪರಿಷತ್ನಲ್ಲಿ ನಡೆದ ಘಟನೆಯನ್ನ ಕಂಡ ಕಣ್ಣುಗಳು ಕಣ್ಮುಚ್ಕೊಂಡು ಕೂತಿವೆ. ಕೇಳಿಸಿಕೊಂಡವರು ತಮ್ಗೇನು ಗೊತ್ತೇ ಇಲ್ಲ ಅಂತೇಳಿ ನವರಂಗ ನಾಟಕ ಆಡ್ತಿದ್ದಾರೆ. ಇದರ ಮಧ್ಯೆ ಸತ್ಯ ಗೊತ್ತಿದ್ರು CT ರವಿ ಅವಾಚ್ಯ ಶಬ್ದದಿಂದ ಸಚಿವೆಯನ್ನ ಟೀಕಿಸಿದ್ರು. ರಾಜ್ಯ ಸರ್ಕಾರ ಏನು ಮಾಡಲಾಗದ ಸ್ಥಿತಿ ತಲುಪಿದ್ಯಾ? ಘಟನೆ ನಡೆದು 5 ದಿನ ಕಳೆದ್ರು CT ರವಿ ಅವರ ವಿರುದ್ಧ ಯಾಕಿಲ್ಲ ಕ್ರಮ? FSL ವರದಿ ಬರೋದಾದ್ರೂ ಯಾವಾಗ? ಅಷ್ಟಕ್ಕೂ ರಾಜ್ಯ ಸರ್ಕಾರ ಎಡುತ್ತಿರೋದಾದ್ರೂ ಎಲ್ಲಿ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜನರಿಂದ ಜನರಿಗಾಗಿ ಜನರೇ ರಚಿಸಿಕೊಂಡ ಸರ್ಕಾರವೇ ಜನತಾ ಸರ್ಕಾರ. ಸರ್ಕಾರದ ಕೈಯಲ್ಲಿ ಪರಮಾಧಿಕಾರ ಇರುತ್ತೆ. ದುಷ್ಟರು, ದುರುಳರು ಮತ್ತು ಸಮಾಜ ಘಾತುಕಗಳನ್ನ ಹೊಸಕಿ ಹಾಕೋ ಶಕ್ತಿ ಇರುತ್ತೆ. ಆದ್ರೆ ರಾಜ್ಯ ಸರ್ಕಾರದ ನಡೆಯನ್ನ ನೋಡಿದ್ರೆ ಅದ್ಯಾಕೋ ಈ ಸರ್ಕಾರ ಅಶಕ್ತವಾಗಿದೆಯಾ ಅನ್ನೋ ಅನುಮಾನ ಕಾಡ್ತಿದೆ. ಯಾಕಂದ್ರೆ ಕಳೆದ ಗುರುವಾರ ವಿಧಾನ ಪರಿಷತ್ನಲ್ಲಿ ಸಚಿವೆಯ ವಿರುದ್ಧ CT ರವಿ ಅಶ್ಲೀಲ ಪದ ಬಳಕೆ ಮಾಡಿರೋದನ್ನ ಅಲ್ಲಿನ ಕಾಂಗ್ರೆಸ್ ಶಾಸಕರು ಕೂಡ ನೋಡಿದ್ದಾರೆ, ಕೇಳಿದ್ದಾರೆ. ಇತ್ತ ವರದಿ ಮಾಡಲು ಹೋಗಿದ್ದ ಮಾಧ್ಯಮ ಪ್ರತಿನಿಧಿಗಳು ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಹೀಗಿದ್ರೂ ಮಾಧ್ಯಮಗಳಲ್ಲಿ ಬಿತ್ತರವಾಗುತ್ತಿರೋದೇನೋ, ತೋರಿಸುತ್ತಿರೋದಾದ್ರೂ ಏನೋ. ಓರ್ವ ಸಚಿವೆಯ ಬಗ್ಗೆ ಅವಹೇಳನ ಮಾಡಿದ್ದು, ನಿಂದಿಸಿದ್ದು, ಅಶ್ಲೀಲ ಪದ ಬಳಕೆ ಮಾಡಿದ್ದು ಅಸಲಿಗೆ ಸುದ್ದಿಯೇ ಅಲ್ವಾ? ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಮ್ಮ ವಿರುದ್ಧ MLC CT ರವಿ ಅಶ್ಲೀಲ ಪದ ಬಳಸಿದ್ದಾರೆ, ತಮ್ಮನ್ನ ನಿಂದಿಸಿದ್ದಾರೆ ಅನ್ನೋ 2 ವಿಡಿಯೋಗಳನ್ನ ಬಿಡುಗಡೆ ಮಾಡಿದ್ರು. ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಆ ಬಗ್ಗೆ ದನಿ ಎತ್ತುತ್ತಿಲ್ಲ. ಬದಲಿಗೆ CT ರವಿ ಅವರನ್ನ ಬಂಧಿಸಿದ್ದೇ ತಪ್ಪು ಅನ್ನೋ ರೀತಿ ಬಿಂಬಿಸುತ್ತಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ. ಶಾಸಕಿ ಉಮಾಶ್ರೀ ಸುಳ್ಳು ಹೇಳಿದ್ರಾ? ಹೌದು ವೀಕ್ಷಕರೇ, ಕಳೆದ ಗುರುವಾರ ಪರಿಷತ್ನಲ್ಲಿ ಘಟನೆ ನಡೆದ ತಕ್ಷಣ ಶಾಸಕಿ ಉಮಾಶ್ರೀ ಅವರು ಮಾಧ್ಯಮಗಳಿಗೆ ಸ್ಪಷ್ಟನೆ ಕೊಟ್ಟಿದ್ರು. ಘಟನೆಯ ಇಂಚಿಂಚನ್ನ ವಿವರಿಸಿದ್ರು. ಅದೆಲ್ಲ ಆನ್ ರೆಕಾರ್ಡ್ ಆಗಿದೆ. ಹಾಗಾದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸುಳ್ಳು ಹೇಳ್ತಾರೆ ಅನ್ನೋದಾದ್ರೆ ಶಾಸಕಿ ಉಮಾಶ್ರೀ ಅವರು ಕೂಡ ಸುಳ್ಳು ಹೇಳಿದ್ರ? ಮೈನ್ ಸ್ಟ್ರೀಮ್ ಮಾಧ್ಯಮಗಳು ನಿಜಕ್ಕೂ ಜನಪರವಾಗಿದ್ರೆ, ಸರಿ ದಾರಿಯಲ್ಲಿ ನಡೆದಿದ್ರೆ ಉಮಾಶ್ರೀ ಅವರ ಹೇಳಿಕೆಯೇ ಸಾಕಾಗಿತ್ತು. ಕೊಳಕರು ಯಾರು ಅನ್ನೋದನ್ನ ಜಗತ್ ಜಾಹೀರು ಮಾಡ್ತಾ ಇದ್ವು. ಇನ್ನ ಇದೆಲ್ಲ ಹೋಗ್ಲಿ, ಸುವರ್ಣಸೌಧದಲ್ಲಿ ನಡೆಯೋ ಪ್ರತಿ ಘಟನೆಯನ್ನ ಸೆರೆ ಹಿಡಿಯೋಕೆ ರಾಜ್ಯದ ಉದ್ದಗಲಕ್ಕೂ ಇರೋ ಟಿವಿ ಚಾನೆಲ್ಗಳು ಮತ್ತು ಪತ್ರಿಕೆಗಳ ಪ್ರತಿನಿಧಿಗಳು ಬಂದಿದ್ರು. ಅಲ್ಲಿ ನಡೆದ ಘಟನೆಯನ್ನ ವರದಿ ಮಾಡೋದೇ ಅವರ ಕೆಲಸ ಅಲ್ವಾ? ಆದ್ರೆ ಕಂಡಿದ್ದನ್ನ ಕೇಳಿದ್ದನ್ನ ನಿಷ್ಪಕ್ಷಪಾತವಾಗಿ ಅದ್ಯಾಕೆ ವರದಿ ಮಾಡುತ್ತಿಲ್ಲ? ಗಂಜಿ ಗಿರಾಕಿಗಳ ತರ ಪ್ರಜಾಪ್ರಭುತ್ವದ 4ನೇ ಅಂಗ ವರ್ತಿಸುತ್ತಿದ್ಯಾ? ಇದೇನ ಕಾವಲು ನಾಯಿಯ ಕೆಲಸ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. CT ರವಿ ವಿಚಾರದಲ್ಲಿ ಸರ್ಕಾರ ಎಡವಿದ್ದಲ್ಲಿ? CT ರವಿ ಅಂತ ಅಶ್ಲೀಲ ಮಾತನ್ನ ಅಂದಿರ್ಲಿಲ್ಲ ಅಂದಿದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವತ್ತು ಅಷ್ಟೊಂದು ಆವೇಶಭರಿತವಾಗಿ ಸದನದಲ್ಲಿ ರೊಚ್ಚಿಗೇಳ್ತಿರ್ಲಿಲ್ಲ, ಕಣ್ಣೀರು ಹಾಕ್ತಾ ಸಭಾಂಗಣದಿಂದ ಹೊರ ಬರ್ತಿರ್ಲಿಲ್ಲ. ಆದ್ರೆ ಸಚಿವೆ ಕಣ್ಣೀರು ಹಾಕ್ತಾ ಹೊರ ಬಂದಿದ್ದೆ ತಡ ಅವರ ಅಭಿಮಾನಿಗಳನ್ನ ರುಚಿಗೆಬ್ಬಿಸಿತ್ತು. ಅದು ಸಹಜ, ಯಾಕಂದ್ರೆ ಅದು ಬೆಳಗಾವಿ, ಆಕೆಯ ಕ್ಷೇತ್ರ. ಹೀಗಾಗಿ ಆಕೆಯ ಅಭಿಮಾನಿಗಳು ಸುವರ್ಣಸೌಧದೊಳಕ್ಕೆ ನುಗ್ಗಲು ಯತ್ನಿಸಿದ್ದಾರೆ. ಇದು ತಪ್ಪು. ಇದು ಸಂಪೂರ್ಣವಾಗಿ ಸಂಸದೀಯ ನಡವಳಿಕೆಗೆ ವಿರುದ್ಧವಾದದ್ದು. ಸಚಿವೆಯ ಅಭಿಮಾನಿಗಳು ಪ್ರವೇಶಿಸುವುದು, ಆವೇಶಭರಿತವಾಗಿ ಕೂಗಾಡೋದು, ಹಲ್ಲೆಗೆ ಮುಂದಾಗಿದ್ದು ಅಕ್ಷಮ್ಯ ಅಪರಾಧ. ಕ್ರಮ ಕೈಗೊಳ್ಳಬೇಕಾಗಿದ್ದು ಪೊಲೀಸರು ಮತ್ತು ಕಾಯ್ದೆ ಕಾನೂನುಗಳು. ಅದಕ್ಕಿಂತ ಹೆಚ್ಚಾಗಿ ಸಭಾಪತಿಗಳಾಗಿದ್ದಾರೆ. ಮೊದಲಿಗೆ ಈ ಘಟನೆಯ ಸಂಪೂರ್ಣ ಜವಾಬ್ದಾರಿ ಸಭಾಪತಿಗಳದ್ದಾಗಿರಬೇಕಿತ್ತು. ಆದ್ರೆ ಅವರಿಗೆ ಹಲ್ಲಿಲ್ಲ, ಬೆನ್ನುಮೂಳೆ ಇಲ್ಲ ಎನ್ನುವುದು ಅವರ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ವರ್ತಿಸಿದ್ದು ಮತ್ತು ಮಾತನಾಡಿದ್ದು ಸಾಬೀತು ಮಾಡಿದೆ. ಅದಾದ ನಂತರ ಆಳುವ ಪಕ್ಷ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಪೊಲೀಸರ ಕೈಗೆ ಪ್ರಕರಣವನ್ನ ಒಪ್ಪಿಸಿತ್ತು. ಪೊಲೀಸರು ಅಧಿಕಾರಸ್ಥರ ಆದೇಶದಂತೆ ವರ್ತಿಸಿದ್ರು. CT ರವಿಯವರು ಆಡಿರುವ ನಿಂದಕ ಮಾತುಗಳು ದೂರು ಮತ್ತು FIR ದಾಖಲು ಯೋಗ್ಯವಾದವುಗಳು. ಅದರಲ್ಲಿ 2 ಮಾತಿಲ್ಲ. ಹಾಗೆಯೇ ಅದು ಬೇಲೆಬಲ್ ಅಫೆನ್ಸ್ ಕೂಡ. ಪೊಲೀಸರು ಅವರನ್ನ ಆ ಕ್ಷಣವೇ ಅರೆಸ್ಟ್ ಮಾಡಿ ಸ್ಟೇಷನ್ ಬೇಲ್ ಮೇಲೆ ಬಿಡಬಹುದಿತ್ತು. ಬೆಳಗಾವಿ ಪೊಲೀಸರು ಹಾಗೆ ಮಾಡಿದಿದ್ರೆ CT ರವಿ ಬೇಲ್ ಮೇಲೆ ಇಷ್ಟು ಸುರಕ್ಷಿತವಾಗಿ ಹೊರಬರುತ್ತಿರಲಿಲ್ಲ. ಯಾಕಂದ್ರೆ ಅಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಅಭಿಮಾನಿಗಳು, ಹಿಂಬಾಲಕರು, ಪಕ್ಷದ ಕಾರ್ಯಕರ್ತರು ಸುತ್ತುವರೆದು ರವಿಗೆ ಗೌರವ ಮಾಡುತ್ತಿದ್ರು. ಆಗ ಇದೇ CT ರವಿ ಪೊಲೀಸರನ್ನೇ ರಕ್ಷಣೆಗಾಗಿ ಬೇಡಿಕೊಳ್ಳುವ ಪರಿಸ್ಥಿತಿ ಉದ್ಭವವಾಗುತ್ತಿತ್ತು. ಆದ್ರೆ ಆಳುವ ಸರ್ಕಾರ ಪೊಲೀಸರಿಗೆ ಸಂದೇಶ ರವಾನಿಸಿ ಎಡವಿದೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಇನ್ನ CT ರವಿ ಅವರನ್ನ ರಾತ್ರಿ ಇಡೀ ಅಲೆದಾಡಿಸಿದ್ದು ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮಗಳು ಜಾಗೃತವಾಗುವಂತೆ ಮಾಡಿದ್ದು ಯಾಕೆ? ಜೊತೆಗೆ ಬಹುತೇಕ ಮಾರಿಕೊಂಡ ಮಾಧ್ಯಮಗಳೇ ಇರುವಾಗ CT ರವಿ ಬಂಧನದಲ್ಲಿರೋ ವಿಡಿಯೋಗಳು ಲೀಕ್ ಆಗುವಂತೆ ನೋಡಿಕೊಂಡಿದ್ದೇಕೆ? ಇಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕಾಗಿದ್ದ CT ರವಿ ಅದೇನೋ ಯುದ್ಧ ಗೆದ್ದ ಶೂರನಂತೆ ಹೊರ ಬರ್ತಾರೆ. ಕೋರ್ಟ್ ಕೂಡ ಇವರಿಗೆ ಮಧ್ಯಂತರ ಜಾಮೀನು ಕೊಟ್ಟಿದೆ. ಹಾಗಾದ್ರೆ ಈ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಮೇಲೆ ಅಶ್ಲೀಲ ಪದ ಬಳಸಿದವರನ್ನೇ ಏನು ಮಾಡಲು ಸಾಧ್ಯವಾಗಲಿಲ್ಲ ಅಂದ್ರೆ ಇನ್ನ ಜನಸಾಮಾನ್ಯರಿಗೆ ಈ ಸರ್ಕಾರ ರಕ್ಷಣೆ ಕೊಡಲು ಸಾಧ್ಯವೇ ಅನ್ನೋ ಅನುಮಾನ ಇದೀಗ ಎಲ್ಲರನ್ನೂ ಕಾಡ್ತಿದೆ.
ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ರಾಜ್ಯ ಸರ್ಕಾರ ವೀಕ್ ಅಲ್ಲ, ಬಹುತೇಕ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮಾರಿಕೊಂಡಿವೆ. ಹೀಗಾಗಿ ರಾಜ್ಯ ಸರ್ಕಾರ ಎಚ್ಚರಿಕೆಯ ಹೆಜ್ಜೆ ಇಡಬೇಕಾಗಿದೆ. ಒಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಇನ್ಮೇಲೆ ಸರ್ಕಾರ 1000 ಸಲ ಯೋಚನೆ ಮಾಡುವಂತಾಗಿದೆ. ಕ್ರಮ ಜರುಗಿಸಿದ್ರೆ ಮಾಮಗಳೇ ಇರ್ಲಿ, ವಿರೋಧಿ ಬಣವೇ ಇರ್ಲಿ, ಕಮಕ್ಕಿಮಕ್ ಅನ್ನೋ ಹಾಗಿರಬಾರ್ದು. ಅಷ್ಟೊಂದು ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕಾಗಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಕರಣ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯ ಪಾಠವಾಗಲಿ. ಇಲ್ಲ ಅಂದ್ರೆ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಮಾಮಗಳು ಮತ್ತು ವಿಪಕ್ಷಗಳು ಸರ್ಕಾರವನ್ನ ಬುಡಮೇಲು ಮಾಡೋದು ಗ್ಯಾರಂಟಿ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.